ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾಬ್ ಅಲರ್ಟ್ ಇದೆ ಒಂದು. ಇವತ್ತು ಅಂಚೆ ಇಲಾಖೆಯಿಂದ ಹೊಸ ಹುದ್ದೆನ ಬಿಟ್ಟಿದ್ದಾರೆ. ಇವಾಗ ಅಂಚೆ ಇಲಾಖೆಯಿಂದ ಕಾಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಚೆ ಇಲಾಖೆಯಲ್ಲಿ 44,000 ಹುದ್ದೆಗಳಿಗೆ ಬೃಹತ್ ನೇಮಕಾತಿ 44,000 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಇಲ್ಲಿನ ಕಂಪ್ಲೀಟ್ ಮಾಹಿತಿ. SSLC ಆದ ತಕ್ಷಣ ಕೆಲಸ ನೋಡಿ. SSLC ಆಗಿದ್ರೆ ಸಾಕಿದಕ್ಕೆ. ಅಂಚೆ ಇಲಾಖೆಯಲ್ಲಿ ಬಂಪರ್ ಆಫರ್ 44 ಹುದ್ದೆಗಳು ಖಾಲಿ. ಏನಿದು ಅಂತ ತಿಳಿಸ್ಕೊಡೋಣ. ಭಾರತದ ಅಂಚೆ ಇಲಾಖೆ 2025ನೇ ಸಾಲಿನ ಉದ್ಯೋಗ ಅವಕಾಶಗಳು ವರದಿ ಇಲ್ಲಿದೆ. ಈ ಬಾರಿ ದೇಶಾದ್ಯಂತ 48,000 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದೇ ಫಸ್ಟ್ ಟೈಮ್ 44,000 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ನೀವು ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇರೋರು ಇದಕ್ಕೆ ಬೆಸ್ಟ್ ಅವಕಾಶ ಅಂತಲೇ ಹೇಳ್ಬೋದು. ನೀವು ಫಸ್ಟ್ ಗೌರ್ಮೆಂಟ್ ಕೆಲಸನ ತಗೊಂಡ್ರೆ ಬೆನಿಫಿಟ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಬೆಟರು. ಪ್ರೈವೇಟಲ್ಲಿ ಯಾವಾಗ ಬೇಕಾದ್ರೂ ತೆಗಿಬೋದು, ಗೌರ್ಮೆಂಟಲ್ಲಿ ಬೆಟರ್ ಆಗಿರುತ್ತಲ್ಲ. ಹಾಗಾಗಿ ಗೌರ್ಮೆಂಟ್ ಕೆಲಸನೇ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ಗ್ರಾಮೀಣ ಶಾಖೆ ಪೋಸ್ಟ್ ಮಾಸ್ಟರ್ ನೋಡಿ, GDS BPM ಮತ್ತು ಸಹಾಯಕ ಶಾಖೆ ಪೋಸ್ಟ್ ಮಾಸ್ಟರ್ ABPM ಹುದ್ದೆಗಳು ಒಳಗೊಂಡಿವೆ. ಜನವರಿ 29, 2025 ನೋಟಿಫಿಕೇಶನ್ ಬಿಡುಗಡೆ ನೋಡಿ. 29 ಜನವರಿ 29, 2025 ನೋಟಿಫಿಕೇಶನ್ ಆಗಿದೆ, ಬಿಡುಗಡೆ ಮಾಡಲಿದ್ದು ಅರ್ಜಿ ಪ್ರಕ್ರಿಯೆ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಈಗಾಗಲೇ ಪ್ರಾರಂಭವಾಗುತ್ತೆ. 29ನೇ ತಾರೀಕಿಂದ ಪ್ರಾರಂಭವಾಗುತ್ತೆ. ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅರ್ಜಿಯನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅಂಚೆ ಇಲಾಖೆಯಲ್ಲಿ ಕರಿಯರ್ ಹೊಂದಲು ಬಯಸುವವರಿಗೆ ಇದು ಅನನ್ಯ ಅವಕಾಶ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅರ್ಹತಾ ಏನಿರಬೇಕು, ಅರ್ಹತಾ ಮಾನದಂಡಗಳು ಏನೇನಿರಬೇಕು ಅಂದರೆ, ಶೈಕ್ಷಣಿಕ ಅರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನೆಂದರೆ ಕನಿಷ್ಠ SSLC ಪಾಸ್ ಆಗಿರಬೇಕು. ಅದರಲ್ಲಿ 10ನೇ ತರಗತಿಯಲ್ಲಿ ಪಡೆದ ಅಂಕಗಳನ್ನು ಆಧರಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಅಂದರೆ ನೀವು ಪರ್ಸೆಂಟೇಜ್ ಮೂಲಕ, ನೀವು ಪರ್ಸೆಂಟೇಜ್ ಹೈಯರ್ ಆಗಿದ್ದರೆ ಅದಕ್ಕೆ ನಿಮಗೆ ಜಾಸ್ತಿ ಬೇಗ ಕೆಲಸ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ವಯೋಮಿತಿ, ಏಜ್ ಲಿಮಿಟ್, ಯಾರ್ಯಾರು ಜಾಸ್ತಿ ಫಸ್ಟ್ ರ್ಯಾಂಕು ಫಸ್ಟ್ ಕ್ಲಾಸು ಯಾರು ಬಂದಿರ್ತೀರಲ್ಲ ಅವರು ಬೇಗನೆ ಸೆಲೆಕ್ಟ್ ಆಗುತ್ತಾರೆ ಮೆರಿಟ್ ಆಧಾರದ ಮೇಲೆ. ವಯೋಮಿತಿ, ಏಜ್ ಲಿಮಿಟ್ ಏನಂದರೆ 18ರಿಂದ 40 ವರ್ಷ ವಯೋಮಿತಿ ಉಳ್ಳವರಾಗಿರಬೇಕು. ಅಂದರೆ ವಯೋಮಿತಿ ಅಂದರೆ 18ರಿಂದ 40 ವರ್ಷದೊಳಗೆ ಆಗಿರಬೇಕು, ಅರ್ಜಿ ಸಲ್ಲಿಸ್ಬೋದು. SC ST OBC ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿಯಮಾವಳಿಗಳಿಗೆ ಪ್ರಕಾರ ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆ ಇದೆ ನೋಡಿ. ನೀವು SC ST OBC ಇದಕ್ಕೆ ವಯೋಮಿತಿ, ಇದಕ್ಕೆ ಸಡಿಲಿಕೆ ಇದೆ. ನೆಕ್ಸ್ಟು ಭಾಷಾ ಜ್ಞಾನ. ಯಾವ್ಯಾವುದು ಭಾಷೆ ಬರಬೇಕು ಅಂತಂದರೆ ಲ್ಯಾಂಗ್ವೇಜ್ ಆಫ್ ನಾಲೆಡ್ಜ್. ಅಭ್ಯರ್ಥಿಗಳು ಸಂಬಂಧಿತ ರಾಜ್ಯದ ಸ್ಥಳೀಯ ಭಾಷೆಯನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ತಕ್ಷಣ ಯೋಗ್ಯರಾಗಿರಬೇಕು. ಈಗ ನಾವು ಕರ್ನಾಟಕದಲ್ಲಿ ಕನ್ನಡ ಹಿಂಗೆ ಬೇರೆ ಬೇರೆ ಇದರಲ್ಲಿ ಹಿಂದಿ ಈ ಥರ ಇರುತ್ತೆ. ಸ್ಟೇಟ್ ವೈಸ್ ಬೇರೆ ಬೇರೆ ಇರುತ್ತೆ. ಆ ಥರ ಹಿಂದಿ ಕನ್ನಡ ಎರಡೂ ಬಂದರೆ ಬೆಟರು. ಕನ್ನಡ ಓಕೆ, ಕನ್ನಡ ಇಂಗ್ಲೀಷ್ ಹಿಂದಿ. ಫಸ್ಟ್ ನಮ್ಗೆ ಸ್ಥಳೀಯ ಭಾಷೆ ಎಲ್ಲರೂ ನಮ್ಮ ಸ್ಥಳೀಯರೇ ಬರೋದ್ರಿಂದ ಕನ್ನಡ ಓದಲು ಬರೆಯಲು ಬಂದರೆ ಸಾಕು. ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತಂದರೆ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು 10ನೇ ತರಗತಿಯಲ್ಲಿ ಪಡೆದ ಅಂಕಗಳು ಮತ್ತು ಮೀಸಲಾತಿ ನಿಯಮದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಯಾವುದೇ ಪರೀಕ್ಷೆ ಇಲ್ಲ ನೋಡಿ. ಯಾವುದೇ ನೇರ ನೇಮಕಾತಿ, ಯಾವುದೇ ಪರೀಕ್ಷೆ ಇಲ್ಲ. ಹೀಗಾಗಿ ಸರಳ ಮತ್ತು ನಿಷ್ಪಕ್ಷಪಾತ ಪ್ರಕ್ರಿಯೆ ನೋಡಿ. ಹೇಗೆ ಅಂತಂದರೆ, ನೀವು ಯಾವುದು ಹೈಯೆಸ್ಟ್ ಅಂಕಗಳನ್ನ ಯಾರು ಪಡೆದಿರ್ತಾರೆ ಅವರಿಗೆ ಬೇಗ ಕೆಲಸ ಸಿಗುತ್ತೆ. ನಾನು ಮೊದಲೇ ಹೇಳ್ದಾಗೆ ನೀವು ಫಸ್ಟು ಅಪ್ಲೈ ಮಾಡೋದು ಬಿಡಬೇಡಿ. ಏನು ಸಿಗದ ಹೋಗಲಿ. ಗೌರ್ಮೆಂಟ್ ಕೆಲಸ ಪಡಿಬೇಕು ಅಂದ್ರೇ ಕಷ್ಟ. ಈಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಇದೆ. ಆದ್ರೂ ಕಾಂಪಿಟೇಷನಲ್ಲಿ ನಾವು ಎಷ್ಟು ಕಾಂಪಿಟೇಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಕಾಂಪಿಟೇಟ್ ಮಾಡಿ ಸಿಗದ ಹೋಗಲಿ ಅಂತ ಹೇಳ್ತಾ ನೋಡಿ. SC ST ಅಂಗವಿಕಲರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿಯ ಶುಲ್ಕವಿಲ್ಲ ನೋಡಿ. SC ST ಅವರಿಗೆ ಫ್ರೀ, ಶುಲ್ಕನೇ ಇಲ್ಲ. ಇತರರ ಅಭ್ಯರ್ಥಿಗಳು OBCಗಳಿಗೆ
100 ರೂಪಾಯಿ ಅಷ್ಟೇ. 100 ರೂಪಾಯಿ ಎಲ್ಲೋಗುತ್ತೋ ಅಲ್ಲಿ ಬರುತ್ತೋ ಗೊತ್ತಿಲ್ಲ. ಒಟ್ಟು ಅಪ್ಲೈ ಮಾಡೋದು ಮಾಡಿ. ನಿಮಗೆ ಸಿಕ್ಕಿದ್ರೆ ಅದೃಷ್ಟ, ಸಿಕ್ಕಿದ್ರೆ ಗೌರ್ಮೆಂಟ್ ಕೆಲಸ, ಹೋದ್ರೆ 100 ರೂಪಾಯಿ ಅಷ್ಟೇ, ಬಿಟ್ಬಿಡಿ. ಹುದ್ದೆಗಳ ವರ್ಗೀಕರಣ ಯಾವ ಥರ ಅಂತಂದರೆ, ಗ್ರಾಮೀಣ ಶಾಖೆ ಪೋಸ್ಟ್ ಮಾಸ್ಟರ್ GDS BPM ಶಾಖೆಯ ಎಲ್ಲ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಮುಖ್ಯ ಜವಾಬ್ದಾರಿ ಏನೇನಿರುತ್ತೆ ಅಂತಂದರೆ, ಸಹಾಯಕ ಶಾಖೆ ಪೋಸ್ಟ್ ಮಾಸ್ಟರ್ದು ABPM BPM ಅನ್ನು ಬೆಂಬಲಿಸುವ ಹಾಗೂ ಶಾಖೆಯಲ್ಲಿ ವಿವಿಧ ಕೆಲಸಗಳನ್ನು ನಿರ್ವಹಿಸುವ ಹುದ್ದೆ ಅದೊಂದಿರುತ್ತೆ. ಹುದ್ದೆಗಳ ವಿವರಣೆ ಹಾಗೂ ರಾಜ್ಯವಾರು ವಿವರಗಳನ್ನು ನೋಟಿಫಿಕೇಷನ್ನಲ್ಲಿ ತಿಳಿಸಲಾಗುವುದು. ಅಂದರೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಡ್ಬೋದು ಅಂದ್ಕೊಂಡಿದ್ದೀನಿ. ಟ್ರೈನಿಂಗ್ ಕೊಟ್ಟು ನಿಮಗೆ ತೊಗೋತಾರೆ. ಯಾರು ಅಲ್ಲಿ ಫಸ್ಟು ಇರ್ತಾರಲ್ಲ ಅವರು ಟ್ರೈನಿಂಗ್ ಕೊಡ್ತಾರೆ. ಅಧಿಕೃತ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನಾನು ಮಾಡೋ ವಿಡಿಯೋನ ನೀವೇ ಸ್ವತಃ ಹೋಗಿ ಅಪ್ಲೈ ಮಾಡಬೇಡಿ. ಹೋಗಿ ಸೈಬರಲ್ಲಿ ಅಪ್ಲೈ ಮಾಡಿಸಿ. ಏನಾರು ಮಿಸ್ಟೇಕ್ ಆದರೆ, ಏನಾದ್ರು ಎಡಿಟ್ ಆಪ್ಷನ್ ಕೊಟ್ಟಿಲ್ಲ ಅಂತಂದರೆ ಏನು ಮಾಡ್ತೀರಾ? ಸುಮ್ಮನೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಹೋಗಿ ಸೈಬರಲ್ಲಿ ಅಪ್ಲೈ ಮಾಡಿ. ನೋಟಿಫಿಕೇಷನ್ ಓದಿ ಮತ್ತು ಅರ್ಜಿ ನಮೂನೆ ಭರ್ತಿ ಮಾಡಿ. ಅಂದರೆ ನೋಟಿಫಿಕೇಷನ್ ಓದ್ಬಿಟ್ಟು ಅರ್ಜಿ ನಮೂನೆ ಭರ್ತಿ ಮಾಡಬೇಕಾಗುತ್ತೆ. ಹೆಸರು, ನೇಮ್ ಏನೇನೋ ಕೊಟ್ಟಿರ್ತಾರೆ. ಅಗತ್ಯ ದಾಖಲೆಗಳು ಏನೇನು ಬೇಕು ಅಂದರೆ SLC ಅಂಕಪಟ್ಟಿ. ಈಗ SLC ಓದಿರೋದು ಅಂತಂದರೆ SLC ಅಂಕಪಟ್ಟಿ ಬೇಕೇ ಬೇಕಾಗುತ್ತೆ. SLC ಅಂಕಪಟ್ಟಿ. ನೆಕ್ಸ್ಟು ಶುಲ್ಕ ಪಾವತಿಸಿದ ಅರ್ಜಿಯನ್ನು ಸಲ್ಲಿಸಿ. ಅಂದರೆ ಫೀಸ್ ಪೇಮೆಂಟ್ ಮಾಡಿದ್ದು ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಾರೆ, ಅದನ್ನು ಅರ್ಜಿ ಬೇಕಾಗುತ್ತೆ. ಅರ್ಜಿಯನ್ನು ಉಚಿತವಾಗಿ ತಿದ್ದಲು ಕೆಲವು ದಿನಗಳು ಲಭ್ಯವಿದೆ. ಇದೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇದೆ, ಆದರೆ ಎಡಿಟ್ ಮಾಡಿಸ್ಕೋಬೇಡಿ, ಕ್ಲೀನಾಗಿ ಹಾಕಿ ಅಂತ ಹೇಳ್ತಾ. ಮತ್ತು ಉದ್ಯೋಗದ ಸೂಕ್ಷ್ಮತೆಗಳು. ವೇತನ ಎಷ್ಟೆಷ್ಟಿರುತ್ತೆ ಅಂದರೆ ಸ್ಯಾಲ್ರಿ 12,000ರಿಂದ 29,000. ಅಂದರೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಮೇಲೆ 12,000ದಿಂದ 29,000 ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅದು ಗೌರ್ಮೆಂಟ್ ಅಂತಲೇ ಹಾಗೇನೆ ಗಿಂಬ್ಳ ಸಿಗುತ್ತೆ. ಯೋಚನೆ ಮಾಡ್ದಲೇ ಅಪ್ಲೈ ಮಾಡಿ. ಅನೇಕ ಸೌಲಭ್ಯಗಳು ಅಂದರೆ ಜೀವನಾಭಿವೃದ್ಧಿಗಳ ಯೋಜನೆ, ಪಿಂಚಣಿ ಸಿಗುತ್ತೆ, ಬೇಸಿಗೆ ರಜೆ ನೋಡಿ ಏನೇನು ಸಿಗುತ್ತೆ. ಪ್ರೈವೇಟಲ್ಲಿ ಇದೆಲ್ಲ ಸಿಗಲ್ಲ. ಮತ್ತು ಇತರೆ ಅನುಕೂಲಗಳು, ನಿಮಗೆಲ್ಲ ರಜಾಗಳು ಸಿಗುತ್ತೆ. ಪ್ರೈವೇಟಲ್ಲಿ ಏನು ಸಿಗಲ್ಲ, ರಜಾನೂ ಕೊಡಲ್ಲ, ಏನೂ ಕೊಡಲ್ಲ. ರಜಾ ಹಾಕ್ಬೇಕು ಅಂದರೆ ಕಷ್ಟ. ಅದಕ್ಕೆ ಗೌರ್ಮೆಂಟ್ ಕೆಲಸ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಸ್ಥಿರತೆ. ಅಂಚೆ ಇಲಾಖೆ ಕೆಲಸಗಳು ಇಡೀ ದೇಶಾದ್ಯಂತ ಖ್ಯಾತವಾಗಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿದೆ ನೋಡಿ. ಅದೇ ಗೌರ್ಮೆಂಟ್ ಜಾಬ್ ಅಂದರೆ ಎಲ್ಲ ಸೌಲಭ್ಯಗಳು ಇರುತ್ತೆ. ಮುಖ್ಯ ದಿನಾಂಕ ನೋಟಿಫಿಕೇಷನ್ ಇದು ಕೊನೆ ದಿನಾಂಕ ಯಾವುದು ಅಂದರೆ ಹೇಳ್ತೀನಿ. ಇದು ನೋಟಿಫಿಕೇಷನ್ ಬಿಡುಗಡೆಯಾಗಿದ್ದು ಜನವರಿ 25, 2025ರಲ್ಲಿ. ಅರ್ಜಿ ಸಲ್ಲಿಸುವ ಆರಂಭ ನೋಟಿಫಿಕೇಷನ್ ಬಿಡುಗಡೆ ಸಮಾನತೆ ಅಂದರೆ ಯಾವಾಗ ಇದು ಕೊಡ್ತಿಲ್ಲ, ಅಂತಿಮ ದಿನಾಂಕ ಕೊಟ್ಟಿಲ್ಲ. ನೋಟಿಫಿಕೇಷನ್ನಲ್ಲಿ ವಿವರಿಸಲಾಗುವುದು. ಅಂದರೆ ಅದರಲ್ಲೇ ಆ ನೋಟಿಫಿಕೇಷನಲ್ಲಿ ಇರುತ್ತೆ. ಆಮೇಲೆ ಬಿಟ್ಟಾಗ ಅದನ್ನು ನೋಡ್ಕೊಂಡು ಬೇಗನೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಬೇಗ ಅಪ್ಲೈ ಮಾಡೋಕ್ಕೆ ಹೋಗಿ. ಅಂಚೆ ಇಲಾಖೆ ಉದ್ಯೋಗವು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವತಿಗಳಿಗೆ ಅವಕಾಶವಾಗಿದೆ. ಸರಳ ಅರ್ಜಿ ಪ್ರಕ್ರಿಯೆ, ಪರೀಕ್ಷಾ ಶುಲ್ಕದಲ್ಲಿ ವಿನಾಯಿತಿ ಹಾಗೂ ಶ್ರೇಷ್ಠ ಜೀವನ ಶೈಲಿಯು ಈ ಉದ್ಯೋಗವನ್ನು ಹೆಚ್ಚು ಪ್ರಾಮುಖ್ಯತೆಯಿಂದ ನೋಡಲು ಪ್ರೇರೇಪಿಸುತ್ತದೆ. SSLC ಪಾಸಾದ ಎಲ್ಲರೂ ಸುವರ್ಣಾವಕಾಶವನ್ನು ಬಳಸಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.